ನಮಸ್ಕಾರ. ಓಜೆಂಪಿಕ್, ಮೊಂಜಾರೋ, ವಿಗೋವಿ ಈ ಹೆಸರುಗಳನ್ನಂತೂ ಇತ್ತೀಚೆಗೆ ನೀವು ಎಲ್ಲೆಡೆ ಕೇಳ್ತಾನೇ ಇರ್ತೀರಾ ಅಲ್ವಾ? ತೂಕ ಇಳಿಸೋದು, ಮಧುಮೇಹ ಕಂಟ್ರೋಲ್ ಮಾಡೋದು, ಇದರಲ್ಲಿ ಇವು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಿವೆ. ಆದರೆ ಈ ಟೈಡ್ ಅಂತ ಕೊನೆಗೊಳ್ಳೋ ಔಷಧಿಗಳು ಅಸಲಿಗೆ ಹೇಗೆ ಕೆಲಸ ಮಾಡ್ತವೆ? ಇದರ ಹಿಂದಿರೋ ವಿಜ್ಞಾನ ಏನು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆನೇ ಆಳವಾಗಿ ನೋಡೋಣ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಈ ಔಷಧಿಗಳನ್ನ ನಮ್ಮ ದೇಹಕ್ಕೆ ಸೇರಿಸಿದಾಗ ಒಳಗಡೆ ನಿಖರವಾಗಿ ಆಗೋದಾದ್ರೂ ಏನು? ಇವು ಬರೀ ಹಸಿವನ್ನ ಕಮ್ಮಿ ಮಾಡುತ್ತಾ ಅಥವಾ ಇದರಿಂದ ಇನ್ನೂ ಏನಾದರೂ ಕಾಂಪ್ಲೆಕ್ಸ್ ಆದ ಪ್ರಕ್ರಿಯೆ ಇದೆಯಾ? ಬನ್ನಿ, ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ನೋಡೋಣ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಒಂದು ಬೇಸಿಕ್ ವಿಷಯ ತಿಳ್ಕೋಬೇಕು. ಈ ಔಷಧಿಗಳೆಲ್ಲ GLP-1 ಅಗೋನಿಸ್ಟ್ಗಳು ಅನ್ನೋ ಒಂದು ಗ್ರೂಪ್ಗೆ ಸೇರಿದ್ದು. ಏನಿದು GLP-1 ಅಂದ್ರೆ? ಇದರ ಪೂರ್ತಿ ಹೆಸರು ಗ್ಲೂಕಗಾನ್ ಲೈಕ್ ಪೆಪ್ಟೈಡ್ 1. ಇದು ನಮ್ಮ ದೇಹದಲ್ಲೇ ನ್ಯಾಚುರಲ್ ಆಗಿ ಉತ್ಪತ್ತಿಯಾಗೋ ಒಂದು ಹಾರ್ಮೋನ್. ನಮ್ಮ ಜೀರ್ಣಕ್ರಿಯೆ ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದ್ರಲ್ಲಿ ಇದರದ್ದು ತುಂಬಾನೇ ದೊಡ್ಡ ಪಾತ್ರ. ಅಗೋನಿಸ್ಟ್ ಅಂತ ಇದೆಯಲ್ಲ ಹೆಸರಲ್ಲಿ, ಅದರ ಅರ್ಥ ಏನ್ ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಅಗೋನಿಸ್ಟ್ ಅಂದ್ರೆ ನಮ್ಮ ದೇಹದಲ್ಲಿರೋ ಒಂದು ನ್ಯಾಚುರಲ್ ವಸ್ತುವನ್ನೇ ನಕಲು ಮಾಡಿ ಅದರ ಎಫೆಕ್ಟ್ ಅನ್ನ ಜಾಸ್ತಿ ಮಾಡೋ ಒಂದು ಕೆಮಿಕಲ್. ಸೊ ಈ ಔಷಧಿಗಳು ನಮ್ಮ ದೇಹದ GLP-1 ಹಾರ್ಮೋನ್ ಥರಾನೇ ಆಕ್ಟ್ ಮಾಡಿ ಅದರ ಕೆಲಸವನ್ನ ಇನ್ನೂ ಪವರ್ಫುಲ್ ಆಗಿ ಮಾಡುತ್ತವೆ. ಓಕೆ, ಈ ಡ್ರಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ನಾವು ಏನಾದರೂ ತಿಂದಾಗ ನಮ್ಮ ದೇಹ ನ್ಯಾಚುರಲ್ ಆಗಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ತಿಳ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಅದನ್ನೇ ನಾವು ಹ್ಯಾಂಬರ್ಗರ್ ಎಫೆಕ್ಟ್ ಅಂತ ಕರೆಯೋಣ. ಯಾರಾದರೂ ಒಂದು ಹ್ಯಾಂಬರ್ಗರ್ ತಿಂದ್ರು ಅನ್ಕೊಳ್ಳಿ, ಆಗೇನಾಗುತ್ತೆ? ಆ ಫುಡ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೂಲಕ GI ಟ್ರ್ಯಾಕ್ಟ್ ಅಂದ್ರೆ ಜಠರ ಗುರುಳಿನ ಪ್ರದೇಶಕ್ಕೆ ಹೋಗುತ್ತೆ. ಆವಾಗ ನಮ್ಮ ದೇಹ ಇನ್ಕ್ರೀಟಿನ್ಗಳು ಅನ್ನೋ ಕೆಲವು ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಇದರಲ್ಲಿ ಎರಡು ತುಂಬಾನೇ ಇಂಪಾರ್ಟೆಂಟ್. ಒಂದು GLP-1, ಇನ್ನೊಂದು GIP. ಇವೆರಡು ನಮ್ಮ ಇಡೀ ದೇಹಕ್ಕೆ ಬೇರೆ ಬೇರೆ ಸಿಗ್ನಲ್ಗಳನ್ನು ಕಳಿಸ್ತವೆ. ಸರಿ, ಇಲ್ಲೇ ನೋಡಿ ಈ ಔಷಧಿಗಳ ಎಂಟ್ರಿ ಆಗೋದು. ಇವು ನ್ಯಾಚುರಲ್ ಪ್ರಾಸೆಸ್ಸನ್ನು ಸುಮ್ಮನೆ ಕಾಪಿ ಮಾಡಲ್ಲ, ಬದಲಿಗೆ ಆ ಸಿಗ್ನಲನ್ನು ಅಂಚನ್ನೇ ಆಂಪ್ಲಿಫೈ ಮಾಡ್ತವೆ, ಅಂದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಮಾಡ್ತವೆ. ಇವು 3 ದೊಡ್ಡ ಕೆಲಸಗಳನ್ನು ಮಾಡ್ತವೆ. ಇದರರ್ಥ ಏನಂದ್ರೆ, ದೇಹದಲ್ಲಿ GLP-1 ಲೆವೆಲ್ ಜಾಸ್ತಿ ಮಾಡೋಕೆ ಹ್ಯಾಂಬರ್ಗರ್ ತಿನ್ಲೇಬೇಕು ಅಂತ ಏನಿಲ್ಲ. ಅದರ ಬದಲು ಈ ಇಂಜೆಕ್ಷನ್ ಡೈರೆಕ್ಟ್ ಆಗಿ GLP-1 ಮತ್ತೆ ಮೌಂಜಾರೋ ಥರದ ಡ್ರಗ್ಸ್ ಆದ್ರೆ GIP ಹಾರ್ಮೋನ್ಗಳನ್ನು ಜಾಸ್ತಿ ಮಾಡುತ್ತೆ. ಅಂದ್ರೆ ಊಟ ಮಾಡ್ದೇನೆ ಆ ಹಾರ್ಮೋನ್ಗಳು ಆಕ್ಟಿವೇಟ್ ಆಗ್ಬಿಡ್ತವೆ. ಹಾಗಾದ್ರೆ ಈ ಎಕ್ಸ್ಟ್ರಾ GLP-1 ಮಾಡೋ ಕೆಲಸವಾದ್ರೂ ಏನೋ? 3 ಮುಖ್ಯ ಕೆಲಸಗಳು. ನಂಬರ್ 1, ಇದು ಹೊಟ್ಟೆ ಖಾಲಿಯಾಗೋ ಸ್ಪೀಡನ್ನು ಕಮ್ಮಿ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಹೊಟ್ಟೆ ಫುಲ್ ಆಗಿರೋ ಫೀಲ್ ಜಾಸ್ತಿ ಹೊತ್ತಿರುತ್ತೆ, ಹಸಿವು ಕೂಡ ಕಮ್ಮಿ ಆಗುತ್ತೆ. ನಂಬರ್ 2, ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜ್ಜೀರಕ ಗ್ರಂಥಿಗೆ ಇನ್ನಷ್ಟು ಇನ್ಸುಲಿನ್ ಬಿಡು ಮಾಡು ಅಂತ ಸಿಗ್ನಲ್ ಕೊಡುತ್ತೆ. ನಂಬರ್ 3, ಲಿವರ್ಗೆ ಗ್ಲೂಕಗಾನ್ ಉತ್ಪಾದನೆ ಕಮ್ಮಿ ಮಾಡು ಅಂತ ಹೇಳುತ್ತೆ. ಇದರಿಂದ ಬ್ಲಡ್ಗೆ ಎಕ್ಸ್ಟ್ರಾ ಶುಗರ್ ಸೇರೋದು ನಿಲ್ಲುತ್ತೆ. ಸೊ ಅಲ್ಟಿಮೇಟ್ ಆಗಿ ಏನಾಯ್ತು? ಈ 3 ಆಕ್ಷನ್ಗಳು ಒಟ್ಟಿಗೆ ಸೇರಿ ಈ ಔಷಧಿಗಳ 2 ದೊಡ್ಡ ಬೆನಿಫಿಟ್ಸ್ಗಳಿಗೆ ಕಾರಣವಾಗ್ತವೆ. ಯಾವ್ದಾ ಬೆನಿಫಿಟ್ಸ್? ಒಂದು, ಹೊಟ್ಟೆ ತುಂಬಿರೋ ಫೀಲ್ ಇರೋದ್ರಿಂದ ತೂಕ ಇಳಿಯುತ್ತೆ. ಇನ್ನೊಂದು, ಇನ್ಸುಲಿನ್ ಜಾಸ್ತಿಯಾಗಿ ಗ್ಲೂಕಗಾನ್ ಕಮ್ಮಿಯಾಗಿರೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ನೋಡಿ, ಇದುವೇ ಈ ಡ್ರಗ್ಸ್ ಇಷ್ಟು ಸಕ್ಸಸ್ ಆಗಿರೋದ್ರ ಹಿಂದಿರೋ ಸೀಕ್ರೆಟ್. ಸರಿ, ಈಗ ಮಾರ್ಕೆಟಲ್ಲಿರೋ ಕೆಲವು ಮೇಜರ್ ಡ್ರಗ್ಸ್ ಯಾವುದು ಮತ್ತೆ ಅವುಗಳ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಎಲ್ಲದರ ಹೆಸರು ಟೈಡ್ ಅಂತಾನೆ ಮುಗಿದ್ರೂ ಒಂದೊಂದಕ್ಕೂ ತನ್ನದೇ ಆದ ಸ್ಪೆಷಾಲಿಟಿ ಇದೆ. ಈ ಟೇಬಲ್ ನೋಡಿ, ಸೆಮ್ಯಾಗ್ಲೂಟೈಡ್, ಇದರ ಬ್ರ್ಯಾಂಡ್ ಹೆಸರುಗಳು ಓಜೆಂಪಿಕ್, ವೆಗೋವಿ ಮತ್ತೆ ರೈಬಲ್ಸಸ್. ಇದನ್ನ ವಾರಕ್ಕೆ ಒಮ್ಮೆ ಇಂಜೆಕ್ಷನ್ ತಗೋಬೇಕು. ಆದರೆ ರೈಬಲ್ಸಸ್ ಇದೆಯಲ್ಲ, ಅದು ಮಾತ್ರ ಬಾಯಲ್ಲಿ ತಗೊಳ್ಳೋ ಟ್ಯಾಬ್ಲೆಟ್. ಈ ಕೆಟಗರಿಯಲ್ಲಿ ಇದು ಒಂದೇ ಓರಲ್ ಆಪ್ಷನ್. ನೆಕ್ಸ್ಟ್, ಲಿರಾಗ್ಲೂಟೈಡ್ ಅಂದ್ರೆ ವಿಕ್ಟೋಸಾ. ಇದನ್ನ ದಿನ ಇಂಜೆಕ್ಷನ್ ತಗೋಬೇಕು. ಆಮೇಲೆ ಎಕ್ಸೆನೆಟೈಡ್ ಅಂದ್ರೆ ಬಯೆಟ್ಟಾ. ಇದನ್ನ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಇದ್ರೆ ಯೂಸ್ ಮಾಡಲ್ಲ. ಕೊನೆಯದಾಗಿ ಟಿರ್ಜೆಪಟೈಡ್ ಅಂದ್ರೆ ಮೌಂಜಾರೋ. ಇದು ತುಂಬಾನೇ ಸ್ಪೆಷಲ್, ಯಾಕಂದ್ರೆ ಇದು GLP-1 ಜೊತೆಗೆ GIP ಅನ್ನೋ ಇನ್ನೊಂದು ಹಾರ್ಮೋನ್ ಮೇಲೂ ಕೆಲಸ ಮಾಡುತ್ತೆ. ಸೊ ಇದು ಡ್ಯುಯಲ್ ಆಕ್ಷನ್ ಡ್ರಗ್. ಯಾವುದೇ ಮೆಡಿಸಿನ್ ಅಂದಮೇಲೆ ಅದರಲ್ಲಿ ಬೆನಿಫಿಟ್ಸ್ ಜೊತೆಗೆ ಸೈಡ್ ಎಫೆಕ್ಟ್ಸ್ ಕೂಡ ಇದ್ದೇ ಇರುತ್ತಲ್ವಾ? ಹಾಗಾದ್ರೆ ಈ ಔಷಧಿಗಳನ್ನ ತಗೊಂಡಾಗ ರಿಯಾಲಿಟಿಯಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ಡ್ರಗ್ಸ್ ತಗೊಳ್ಳುವಾಗ ಒಂದು ಸೈಡ್ ಎಫೆಕ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲರಲ್ಲೂ ಕಾಮನ್ ಆಗಿ ಕಾಣಿಸ್ಕೊಡುತ್ತೆ. ಅದೇನಪ್ಪ ಅಂದ್ರೆ ವಾಕರಿಕೆ. ಹೌದು, ನಾಸಿಯಾ ಅಂತಾರಲ್ಲ ಅದು. ಇದು ತುಂಬಾನೇ ಕಾಮನ್ ಆಗಿರೋ ಸೈಡ್ ಎಫೆಕ್ಟ್. ಇದಕ್ಕೆ ಒಂದು ಲಾಜಿಕಲ್ ಕಾರಣ ಕೂಡ ಇದೆ. ನಾವು ಆಗ್ಲೇ ನೋಡಿದ್ವಲ್ಲ,
ಹೊಟ್ಟೆ ಸ್ಲೋ ಆಗಿ ಖಾಲಿ ಆಗುತ್ತೆ ಅಂತ. ಹಾಗಾಗಿ ತಿಂದ ಆಹಾರ ಜಾಸ್ತಿ ಹೊತ್ತು ಅಲ್ಲೇ ಇರೋದ್ರಿಂದ ಒಂಥರ ವಾಕರಿಕೆ ಬಂದ ಹಾಗೆ ಅಥವಾ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ. ವಾಕರಿಕೆ ಬಿಟ್ಟು ಬೇರೆ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂದ್ರೆ GI ಅಪ್ಸೆಟ್ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು. ಮಧುಮೇಹಕ್ಕೆ ಅಂತ ತಗೊಳ್ತಿದ್ರೆ ತೂಕ ಇಳಿಯೋದು ಕೂಡ ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ. ಕೆಲವೊಮ್ಮೆ ಹೈಪೋಗ್ಲೈಸೀಮಿಯಾ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ತುಂಬಾನೇ ಕಮ್ಮಿ ಆಗ್ಬಿಡ್ಬೋದು. ರೇರ್ ಆದ್ರೂ ಒಂದು ಸೀರಿಯಸ್ ರಿಸ್ಕ್ ಇದೆ. ಅದು ಪ್ಯಾಂಕ್ರಿಯಾಟೈಟಿಸ್ ಅಂದ್ರೆ ಮೇದೋಜೀರಕ ಗ್ರಂಥಿಯಲ್ಲಿ ಉರಿಯುತ್ತೆ. ಆದರೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈ GI ಅಪ್ಸೆಟ್ ಆಗೋದು ಆಲ್ಮೋಸ್ಟ್ ಗ್ಯಾರಂಟಿ. ಆದರೆ ಟೈಮ್ ಆಗ್ತಾ ಆಗ್ತಾ ಇದು ಸರಿ ಹೋಗುತ್ತೆ. ಸೊ ದೇಹ ಈ ಔಷಧಿಗೆ ಅಡ್ಜಸ್ಟ್ ಆದ ಹಾಗೆ ಈ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಈಗ ಒಂದು ತುಂಬಾನೇ ಇಂಪಾರ್ಟೆಂಟ್ ವಾರ್ನಿಂಗ್. ಈ GLP-1 ಅಗೋನಿಸ್ಟ್ಗಳನ್ನ ಬೇರೆ ಕೆಲವು ಡ್ರಗ್ಸ್ ಜೊತೆ ಮಿಕ್ಸ್ ಮಾಡೋದು ಡೇಂಜರಸ್ ಆಗಬಹುದು. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. GLP-1 ಅಗೋನಿಸ್ಟ್ಗಳು ಏನ್ ಮಾಡ್ತವೆ, ಇವು ದೇಹಕ್ಕೆ ಎಕ್ಸ್ಟ್ರಾ GLP-1 ಆಕ್ಟಿವಿಟಿಯನ್ನ ಸೇರಿಸ್ತವೆ. ಇನ್ನೊಂದು ಕಡೆ DPP-4 ಇನ್ಹಿಬಿಟರ್ಸ್ ಅಂತ ಇನ್ನೊಂದು ಟೈಪ್ ಡಯಾಬಿಟೀಸ್ ಡ್ರಗ್ಸ್ ಇವೆ. ಅವೇನ್ ಮಾಡ್ತವೆ, ನಮ್ಮ ದೇಹದಲ್ಲಿರೋ ನ್ಯಾಚುರಲ್ GLP-1 ಬ್ರೇಕ್ ಡೌನ್ ಆಡ್ದಂತ ನಿಲ್ಲಿಸ್ತವೆ. ಸೊ ಇವೆರಡರ ಕೆಲ್ಸಾನೂ ತದ್ವಿರುದ್ಧ. ಹಾಗಾಗಿ ಈ ಎರಡು ಡ್ರಗ್ಸು ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ, ದೇಹದಲ್ಲಿ GLP-1 ಲೆವೆಲ್ ಅತಿಯಾಗಿ ಡೇಂಜರಸ್ ಲೆವೆಲ್ಗೆ ಜಾಸ್ತಿ ಆಗುತ್ತೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಎರಡನ್ನೂ ಒಟ್ಟಿಗೆ ಯಾವತ್ತೂ ತಗೋಬಾರ್ದು. ಹಾಗಾದ್ರೆ ಕೊನೆಗೆ ನಾವೇನ್ ತಿಳ್ಕೋಬೇಕು, ಈ ಔಷಧಿಗಳು ಬರೀ ತೂಕ ಇಳಿಸೋ ಅಥವಾ ಶುಗರ್ ಕಂಟ್ರೋಲ್ ಮಾಡೋ ಟೂಲ್ಸ್ ಅಷ್ಟೇ ಅಲ್ಲ. ಇವು ನಮ್ಮ ದೇಹದ ತುಂಬಾನೇ ಬೇಸಿಕ್ ಆದ ಪ್ರಕ್ರಿಯೆ. ಅಂದ್ರೆ ಆಹಾರ ಮತ್ತೆ ಹಸಿವಿನ ಜೊತೆಗಿನ ನಮ್ಮ ಸಂಬಂಧವನ್ನೇ ಫಂಡಮೆಂಟಲ್ ಆಗಿ ಬದಲಾಯಿಸ್ತವೆ. ಈ ಮೆಡಿಕಲ್ ರೆವಲ್ಯೂಷನ್ ನಮ್ಮ ಲಾಂಗ್ ಟರ್ಮ್ ಹೆಲ್ತ್ ಮತ್ತೆ ಲೈಫ್ ಸ್ಟೈಲ್ ಅನ್ನ ಮುಂದೆ ಹೇಗೆ ರೂಪಿಸಬಹುದು? ಇದು ಕೇವಲ ಒಂದು ಮೆಡಿಕಲ್ ಪ್ರಶ್ನೆ ಅಲ್ಲ, ನಮ್ಮೆಲ್ಲರ ಮುಂದಿರುವ ಒಂದು ದೊಡ್ಡ ಸಾಮಾಜಿಕ ಪ್ರಶ್ನೆ ಕೂಡ ಹೌದು.